Friends, in this video I will explain the concepts of working principles of public key encryption for 6 marks. So ಈಗ ಫಸ್ಟ್ ನಾವು ಎನ್ಕ್ರಿಪ್ಷನ್ ಅಂತಂದ್ರೆ ಏನಂತ ತಿಳ್ಕೊಳ್ಳೋಣ. ಸೊ ಈಗ ನಾವು ಒಂದು ಸಿಂಪಲ್ ಎಕ್ಸಾಂಪಲ್ ಏನು, ನಾನು ಮೆಸೇಜ್ನ ಕಳಿಸ್ತಾ ಇದ್ದೀನಿ ಒಂದು ಯೂಸರಿಂದ ಅನಂತರ ಯೂಸರ್ಗೆ ಇನ್ ಎ ನಾರ್ಮಲ್ ಸೆಂಟೆನ್ಸ್. ಆಯ್ತಾ, ಒಂದು ಪೇಪರಲ್ಲಿ ನಾನು ಏನು ಮಾಡ್ತೀನಿ, ಐ ವಾಂಟ್ ಟು ಗೋ ಟು ಎ ಮೂವಿ. ಸೊ ನಾನು ಫಸ್ಟ್ ಬೆಂಚಿಂದ ಲಾಸ್ಟ್ ಡೆಸ್ಕ್ಗೆ ಕಳಿಸ್ತಾ ಇದ್ದೀನಿ. ಪೇಪರಲ್ಲಿ ಬರ್ಬಿಟ್ಟು ನಾನು ಫೋಲ್ಡ್ ಮಾಡಿ ಅದನ್ನು ಪಾಸ್ ಮಾಡ್ತಾ ಇದ್ದೀನಿ. ಈಗ ಪಾಸ್ ಮಾಡಬೇಕಾದ್ರೆ ಏನಾಗುತ್ತೆ, ಇನ್ ಬಿಟ್ವೀನು ಯಾರೋ ಒಬ್ಬ ಥರ್ಡ್ ಪರ್ಸನ್ನು ಅಥವಾ ಎನಿ ಸಮ್ ಅದರ್ ಪರ್ಸನ್ನು ಆ ಲೆಟರ್ನ ಓಪನ್ ಮಾಡ್ತಾನೆ ಆ್ಯಂಡ್ ದೆನ್ ಏನು ಮೆಸೇಜ್ ಇದೆ ಅಂತೇಳಿ ರೀಡ್ ಮಾಡ್ತಾನೆ. ಸೊ ದಿಸ್ ಇಸ್ ವಾಟ್ ಆ್ಯಂಡ್ ದೆನ್ ರೀಡ್ ಮಾಡ್ತಾನೆ ಆ್ಯಂಡ್ ದೆನ್ ಇಟ್ ಹ್ಯಾಸ್ ಬಿನ್ ಸೆಂಡ್ ಟು ದ ಕರೆಸ್ಪಾಂಡಿಂಗ್ ದ ಯೂಸರ್ ಪ್ರೆಸೆಂಟ್ ಇನ್ ದ ಲಾಸ್ಟ್ ಬೆಂಚ್. ಸೊ ಈ ಥರ ಎಕ್ಸಾಂಪಲ್ ಏನಾಗುತ್ತೆ ಅಂತಂದರೆ, ನಾವು ಕಳಿಸಿರೋಂಥ ಬರ್ದಿರೋಂಥ ಮೆಸೇಜ್ ಆರ್ಡಿನರಿ ಟೆಕ್ಸ್ಟಲ್ಲಿ ಇತ್ತು ಅಂತಂದರೆ ಎನಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬೇರೆಯವ್ರಿಗೆ ಯಾರು ಬೇಕಾದ್ರೂ ಅದು ಓಪನ್ ಮಾಡಿ ನೋಡ್ಬೋದು. ಸೊ ಈಗ ನಾನು ಒಂದು ಸಿಂಪಲ್ ಟೆಕ್ನಿಕ್ ಯೂಸ್ ಮಾಡ್ತೀನಿ. ಸೊ ಇನ್ಸ್ಟೆಡ್ ಆಫ್ ABCD ಐ ವಿಲ್ ರೈಟ್ ಆನ್ ಟು ದ ರಿವರ್ಸ್ ಆರ್ಡರ್, ಎಗೆ Z, ಬಿಗೆ ಅದು Y. ಸೊ ಈ ಥರ ಏನು ಮಾಡ್ತೀನಿ, ನಾನು ಟೆಕ್ನಿಕನ್ನು ಯೂಸ್ ಮಾಡ್ತೀನಿ. ಸೊ ಅದನ್ನು ಮತ್ತೆ ಅದೇ ಮೆಸೇಜ್ನ ಬರಿತೀನಿ ಬೈ ಮೇಕಿಂಗ್ ಯೂಸ್ ಆಫ್ ವಾಟ್ ರಿವರ್ಸ್ ಆರ್ಡರ್ ಬರಿತೀನಿ, ಚಿಟ್ಟಲ್ಲಿ ನಾನು ಪಾಸ್ ಮಾಡ್ತೀನಿ. ಸೊ ಅಂತಂದರೆ ನಾನು ಸೆಂಡರ್ ಮತ್ತು ರಿಸೀವರಿಗೆ ಮಾತ್ರ ಈ ಟೆಕ್ನಿಕ್ ಗೊತ್ತಿದ್ದಾಗ ಅವನು ಅರ್ಥ ಮಾಡ್ಕೊತಾನೆ. ಓಕೆ, ಇನ್ ಬಿಟ್ವೀನ್ ದಟ್ ಯಾರೋ ಥರ್ಡ್ ಪರ್ಸನ್ ಆ ಮೆಸೇಜ್ನ ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ಇಟ್ ಹ್ಯಾಸ್ ಬಿನ್ ನಾಟ್ ಕೇಪಬಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಆದ್ಮೇಲೆ ರಿಕವರಿ ಮಾಡ್ಕೊಳಕ್ಕಾಗಲ್ಲ. ಸೊ ದಟ್ ಪ್ರೊಸೆಸ್ ವಿಲ್ ಬಿ ಕಾಲ್ಡ್ ಆಸ್ ವಾಟ್ ದ ಎನ್ಕ್ರಿಪ್ಷನ್. ವಾಟ್ ಎವರ್ ದ ಪ್ಲೇನ್ ಟೆಕ್ಸ್ಟು ಸಮ್ ಸ್ಕ್ರಾಂಬಲ್ಡ್ ಫಾರ್ಮ್ಯಾಟ್ ಇರುತ್ತೆ, ಅದರ್ ಫಾರ್ಮ್ಯಾಟ್ ಆಗಿರುತ್ತೆ ಬೈ ಮೇಕಿಂಗ್ ಆಫ್ ಸೆವರಲ್ techniques. So that process will be called as what? Encryption. So in some cases the purpose of the network vandalism is to disturb the system, but in other cases the ultimate goal is to gain access of a information. ಸೊ ಈಗ ಯಾವುದೋ ಒಬ್ಬ ಥರ್ಡ್ ಪರ್ಸನ್ ಅಂತ ಅನ್ಆಥರೈಸ್ ಆಕ್ಸಸ್ ಅವನು ನೆಟ್ವರ್ಕ್ ಇಂದ ಗೇನ್ ಮಾಡಬೇಕು, ಏನೋ ಇನ್ಫಾರ್ಮೇಶನ್ ತಗೋಬೇಕು. The traditional means of protecting information is to control its access through the use of the passwords. ಸೊ ಹಾಗಾಗಿ ಏನು ಮಾಡ್ತಾರೆ, ಪಾಸ್ವರ್ಡ್ ಫೈಲ್ಸ್ಗೆ ಪಾಸ್ವರ್ಡ್ ಇರ್ತಾರೆ ಅಥವಾ ಪ್ಯಾಟರ್ನ್ ಹಾಕ್ಸೋ ಈ ಥರ ಎಲ್ಲನೂ ಇಟ್ಬಿಟ್ಟು ದೇ ವಿಲ್ ಪ್ರೊಟೆಕ್ಟ್ ಇಟ್. However, the passwords can be compromised and are little value when data are transferred over a network and internet where the messages are relayed by unknown entities. ಸೊ ಈ ಪಾಸ್ವರ್ಡ್ ಸಹ ನಮಗೆ ಕಾಂಪ್ರಮೈಸ್ ಆಗೋಂಥ ಚಾನ್ಸಸ್ ಇರುತ್ತೆ, ಆಮೇಲೆ ಲೀಕ್ ಆಗೋಂಥ ಚಾನ್ಸಸ್ ಇರುತ್ತೆ. In these cases, encryption can be used to that even if the data fall into unscrupulous hands, the encoded information will be remain confidential. So ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ವಿಲ್ ಯೂಸ್ ದ ಸೀಕ್ರೆಟ್ ಕೀಸ್ ಅಥವಾ ಎನ್ಕ್ರಿಪ್ಷನ್ನ ಮೆಕ್ಯಾನಿಸಮ್ ಯೂಸ್ ಮಾಡ್ತಾ ಇದ್ದೀವಿ. Many traditional internet applications have been altered to incorporate encryption techniques, produce what are called as secure versions of a application. A prime example is the secure versions of HTTP known as HTTPS. ಸೊ ಈಗ ಜಸ್ಟ್ ನೀವು ಯಾವುದೇ ಒಂದು ವೆಬ್ಸೈಟ್ನ ಓಪನ್ ಮಾಡಿದಾಗ ನಮಗೆ URL ಅಬ್ಸರ್ವ್ ಮಾಡಿದಾಗ ನಮಗೆ STP ಅಂತ ಇರುತ್ತೆ ಅಥವಾ HTTPS. ಎಸ್ ಅಂತಂದರೆ ಸೆಕ್ಯೂರ್, which is used by the most financial institution to provide the customer with a secure internet access to the accounts. ಸೊ ಈಗ ಸೆಕ್ಯೂರ್ ಇತ್ತು ಅಂತಂದ್ರೆ ಫೈನಾನ್ಷಿಯಲ್ ಥಿಂಗ್ಸು, ಬ್ಯಾಂಕಿಂಗು, ಆ್ಯಂಡ್ ದೆನ್ ದ ಮಿಲಿಟರಿ ಸರ್ವಿಸು, and then the organization. So these are some of the security the websites they are going to use it. The backbone of HTTPS is the protocol known as the Secure Socket Layer, SSL shortly. So which was originally developed by the Netscape to provide a secure communication links between the web clients and the server. So HTTPS in the client in the nami request barta ide andre then it will be in the form of the secure communication ide anta. Most browsers indicate that the use of SSL by displaying a tiny padlock icon on the computer screen. So one of the most fascinating topic is in the field of encryption is a public key encryption. So public key encryption, then what do you mean by that public key encryption? Which involves the techniques by which encryption systems are designated so that having a knowledge about how messages are encrypted does not allow one to decrypt the message. ಸೊ ಈಗ ನಾನು ಮೆಸೇಜ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ದೆನ್ ಪಬ್ಲಿಕ್ ಕೀ ಯೂಸ್ ಮಾಡಿಕೊಂಡು ಅದನ್ನು ಎನ್ಕ್ರಿಪ್ಷನ್ ಮಾಡ್ತಾ ಇದ್ದೀನಿ, ಅದನ್ನು ಟ್ರಾನ್ಸ್ಮಿಷನ್ ಮೀಡಿಯಮಲ್ಲಿ ಕಳಿಸ್ತಾ ಇದ್ದೀನಿ. ಟ್ರಾನ್ಸ್ಮಿಷನ್ ಮೀಡಿಯಮಲ್ಲಿಂದ ಡೆಸ್ಟಿನೇಷನ್ಗೆ ಹೋಗುತ್ತೆ, ಡೆಸ್ಟಿನೇಷನಲ್ಲಿ ಅಗೇನ್ ಪ್ರೈವೇಟ್ ಕೀ ಯೂಸ್ ಮಾಡಿಕೊಂಡು ಅಗೇನ್ ಡಿಕ್ರಿಪ್ಟ್ ಆಗುತ್ತೆ ಆ್ಯಂಡ್ ದೆನ್ ಫೈನಲ್ ಮೆಸೇಜ್ನ ದ ರಿಸೀವರ್ ಓದ್ತಾರೆ. ಎ ಪಬ್ಲಿಕ್ ಕೀ ಎನ್ಕ್ರಿಪ್ಷನ್ ಸಿಸ್ಟಮ್ ಇನ್ವಾಲ್ವ್ಸ್ ದ ಯೂಸ್ ಆಫ್ 2 values of key called
keys ಅಂದ್ರೆ two values use ಮಾಡುತ್ತೆ. One is a public key, another is a private key. One key is known as a public key used to encrypt the message, and then other key is known as a private key used to require the decrypt the message. ಸೊ ಈಗ ಸೆಂಡರ್ ಇಂದ ನಾನು ಪಬ್ಲಿಕ್ ಯೂಸ್ ಮಾಡ್ಕೊಂಡು ಎನ್ಕ್ರಿಪ್ಷನ್ ಮಾಡ್ತಾ ಇದ್ದೀನಿ, ಅಂಡ್ ದೆನ್ ರಿಸೀವರ್ ಅಲ್ಲಿ ನಾನು ಪ್ರೈವೇಟ್ ಕೀ ಯೂಸ್ ಮಾಡ್ಕೊಂಡು ಡಿಕ್ರಿಪ್ಷನ್ ಮಾಡ್ತಾ ಇದ್ದೀನಿ. To use the system, the public key is the first distributed to those who might need to send the message to a particular destination. The private key is used to hold confidence at the destination. So private key receiver ಹತ್ರ ಇರುತ್ತೆ, public key sender ಹತ್ರ ಇರುತ್ತೆ. The originator of a message can encrypt the message using a public key and send the message to its destination with the assurance that contents are safe, even if they are handled by the intermediary who are also known as the public key. ಸೊ ಈ ತರ ಮಾಡಿದಾಗ ಏನಾಗುತ್ತೆ, ಯಾರೋ ಒಬ್ರು ಇಂಟರ್ಮೀಡಿಯೇಟರ್ ನಮ್ಮ ಡೇಟಾನ ಆಕ್ಸೆಸ್ ಮಾಡಿದಾಗ ದೇ ಕಾಂಟ್ ಏಬಲ್ ಟು ರೀಡ್ ಇಟ್, ಬಿಕಾಸ್ ಯಾಕೆ ಅಂತಂದ್ರೆ ಇದು ಎನ್ಕ್ರಿಪ್ಟೆಡ್ ಫಾರ್ಮ್ ಅಲ್ಲಿ ಇರುತ್ತೆ. ಅಂಡ್ ದೆನ್ ನಾವು ಅದನ್ನ ಓದಬೇಕು ಅಂತಂದ್ರೆ ನಮಗೆ ಪ್ರೈವೇಟ್ ಕೀ ಬೇಕು. So here is one simple example. A Bob creates a public key encryption system and gives the both Alice and then Carol the public key. The both Alice and Carol can encrypt the message to Bob, but they cannot spy the other communications. If Carol interprets a message from Alice, she cannot decrypt even if through the known how Alice can be encrypted. So ಈಗ ನಾವು ಎನ್ಕ್ರಿಪ್ಷನ್ ಮಾಡಿ ಕಳಿಸಿದಾಗ ಈವನ್ ಅವರು ಡಿಕ್ರಿಪ್ಷನ್ ಮಾಡೋಕ್ಕಾಗಲ್ಲ ವಿತೌಟ್ ದ ಕೀಸ್. ಸೊ ಈಗ ಪಬ್ಲಿಕ್ ಕೀ ಎನ್ಕ್ರಿಪ್ಷನ್. ಸೊ ಅಲೈಸ್ ವರ್ಡ್ಸ್ ನ ಪಬ್ಲಿಕ್ ಕೀ ಅಲೈಸ್ ಮತ್ತೆ ಕ್ಯಾರೋಲ್. ಸೊ ಅಲೈಸ್ ಪಬ್ಲಿಕ್ ಕೀ ಇರುತ್ತೆ, ಅಂಡ್ ದೆನ್ ಕ್ಯಾರೋಲ್ ಹತ್ರ ಪಬ್ಲಿಕ್ ಕೀ ಇರುತ್ತೆ, ಅಂಡ್ ದೆನ್ ಬಾಬ್ಸ್ ದೇ ವಿಲ್ ಬಿ ಹ್ಯಾವಿಂಗ್ ದ ವಾಟ್ ದ ಪ್ರೈವೇಟ್ ಕೀ. ಸೊ ಅಲೈಸ್ ವಾಟ್ ಬಾಬ್ನ ಮೆಸೇಜ್ನ ಕಳಿಸ್ತಾ ಇದ್ದೇನೆ ಯೂಸಿಂಗ್ ಅ ಪಬ್ಲಿಕ್ ಕೀ, ಅಂಡ್ ದೆನ್ ಬೋತ್ ಅಲೈಸ್ ಅಂಡ್ ಕ್ಯಾರೋಲ್ ಕ್ಯಾನ್ ಸೆಂಡ್ ಎನ್ಕ್ರಿಪ್ಟೆಡ್ ಟು ಬಾಬ್. ಸೊ ಅಲೈಸು ಸಪ್ರೇಟು, ಕ್ಯಾರೋಲು ಸಪ್ರೇಟು. ಅಲೈಸ್ ಏನ್ ಮಾಡ್ತಾ ಇದ್ದೇನೆ, ಬಾಬ್ಗೆ ಒಂದು ಮೆಸೇಜ್ ಕಳಿಸ್ತಾ ಇದ್ದೇನೆ ಪಬ್ಲಿಕ್ ಯೂಸ್ ಮಾಡ್ಕೊಂಡು. ಸೊ ಅದೇ ತರ ಕ್ಯಾರೋಲು ಪಬ್ಲಿಕ್ ಯೂಸ್ ಮಾಡ್ಕೊಂಡು ಎನ್ಕ್ರಿಪ್ಟೆಡ್ ಮೆಸೇಜ್ ಮಾಡಿ ಬಾಬ್ಗೆ ಕಳಿಸ್ತಾ ಇದ್ದಾರೆ. ಸೊ ಈ ಅಲೈಸ್ ಕಳಿಸಿರೋಂಥ ಮೆಸೇಜು ಬಾಬ್ ಏನ್ ಮಾಡ್ತಾನೆ, ಪ್ರೈವೇಟ್ ಕೀ ಯೂಸ್ ಮಾಡ್ಕೊಂಡು ಎನ್ಕ್ರಿಪ್ಟ್ ಮಾಡ್ತಾನೆ. ಅದೇ ತರ ಕ್ಯಾರೋಲು ಕಳಿಸಿರೋಂಥ ಮೆಸೇಜ್ನ ಪ್ರೈವೇಟ್ ಕೀ ಯೂಸ್ ಮಾಡ್ಕೊಂಡು ಎನ್ಕ್ರಿಪ್ಟೆಡ್ ಮಾಡ್ತಾರೆ. ಸೊ this is what the encryption in a normal form. But Alice holds a public key and then encrypted message transmission ಆಗ್ತಾ ಇರುತ್ತೆ. Carol holds a public key, right? So ಇವನ ಹತ್ರ ಒಂದು ಕೀ ಇರುತ್ತೆ, ಇದನ್ನ ಮಾಡಿಫೈ ಮಾಡಿ ಕಳಿಸ್ತಾನೆ. ಸೊ ಬಟ್ ಬಾಬ್ they will be having the private key of a different for a Alice and then different for a Carol. ಸೊ ಇನ್ ಕೇಸ್ ನಾವು ಏನಾದ್ರೂ ಕ್ಯಾರೋಲು ಆಲ್ಟ್ರೇಷನ್ ಮಾಡಿ ಅದನ್ನ ಕಳಿಸಿದಾಗ ಬಾಬ್ ಏನ್ ಮಾಡ್ತಾನೆ, ಪ್ರೈವೇಟ್ ಕೀ ಆಫ್ ಅಲೈಸ್ ನ ಯೂಸ್ ಮಾಡ್ಕೊಂಡು ಡಿಕ್ರಿಪ್ಟ್ ಮಾಡ್ತಾನೆ, ಬಟ್ ನಮಗೆ ಒರಿಜಿನಲ್ ಕಂಟೆಂಟ್ ಬರಲ್ಲ. ಸೊ ಓನ್ಲಿ ಅಲೈಸ್ ಕಳಿಸಿರೋಂಥ ಕಂಟೆಂಟು ಅಂಡ್ ದೆನ್ ಬಾಬ್ ಹತ್ರ ಇರೋಂಥ ಪ್ರೈವೇಟ್ ಕೀನ ಡಿಕ್ರಿಪ್ಷನ್ ಮಾಡಿದಾಗ ಮಾತ್ರ ನಮಗೆ ಕರೆಕ್ಟ್ ಅಡ್ರೆಸ್ ಬರುತ್ತೆ, ಕರೆಕ್ಟ್ ವ್ಯಾಲ್ಯೂಸ್ ಬರುತ್ತೆ. One approach is to resolve this problem is to establish a trusted internet sites called certificate authorities, whose task is to maintain the accurate list of parties and their public keys. ಈಗ ಸರ್ಟಿಫಿಕೇಟ್ ಅಥಾರಿಟೀಸ್ ಅಂತ ಇರುತ್ತೆ, ಆ ಅಥಾರಿಟೀಸ್ ಏನ್ ಮಾಡ್ತಾರೆ, ಅವ್ರಿಗೆ ಪಬ್ಲಿಕ್ ಕೀ ಪ್ರೈವೇಟ್ ಕೀ ಎಲ್ಲಾನು ಸಪೋರ್ಟ್ ಮಾಡ್ತಾರೆ. These authorities acting as a server then provide the reliable public key information to their client package known as a certificate. So ಆ ಸರ್ಟಿಫಿಕೇಟ್ ನ ಜನರೇಟ್ ಮಾಡಿ ಆಕ್ಸೆಸ್ ಮಾಡಕ್ಕೆ ಬಾಬು ಅಲೈಸು ಎಷ್ಟೊಂದು ನಮ್ಮ ಯೂಸರ್ಸ್ ಇರ್ತಾರೆ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ. A certificate is a package containing the party's name and then party's public keys. The role of public encryption system plays in solving the problem of authentication, making sure that authors of a message is in fact the party it has been claimed to be. So authentication ಅಂದ್ರೆ ಏನು? ಸೊ ಈಗ ನಾವು ಬೇಕಾದಂತ ಕೀಸ್ ನ ಅಥೆಂಟಿಕೇಟ್ ಯೂಸರ್ ಮಾತ್ರ ಕೊಡಬೇಕು. ಎಲ್ಲಿಂದ ಆಗುತ್ತೆ, ಸರ್ಟಿಫಿಕೇಶನ್ ಅಥಾರಿಟೀಸ್ ಇಂದ ಅದು ನಮಗೆ ಬರುತ್ತೆ. The crucial point here is that in some public keys encryption system, the role of the encryption and decryption keys can be reversed. So ಅಂದ್ರೆ based upon requirement ನಮಗೆ ಇದು ರಿವರ್ಸ್ ಆಗುತ್ತೆ. Text can be encrypted with the private key, and because only one party has access to that key and text is encrypted must have originated from a party. ಸೊ ಈಗ ಟೆಕ್ಸ್ಟ್ ನಾನು ಎನ್ಕ್ರಿಪ್ಷನ್ ಮಾಡ್ಕೊತೀನಿ, ಅದೇ ನಮಗೆ ರಿಸೀವರ್ ಹೋದಾಗ ಡಿಕ್ರಿಪ್ಷನ್ ಆಗಬೇಕು. ಏನೋ ನಮ್ಗೆ ಎಲ್ಲಿಂದ ಬರುತ್ತೆ, ಅದು ವಾಟ್ ಸರ್ಟಿಫಿಕೇಶನ್ ಅಥಾರಿಟಿಯಿಂದ ಪಬ್ಲಿಕ್ ಕೀ ಬರುತ್ತೆ ಅಥವಾ ಪ್ರೈವೇಟ್ ಕೀ ಬರುತ್ತೆ, ಅಲ್ಲಿಂದ ಯೂಸ್ ಮಾಡ್ಕೊಂಡು ಅವರು ಡಿಕ್ರಿಪ್ಷನ್ ಮಾಡ್ಕೊತಾರೆ. The holder of a private key can produce a bit pattern called the digital signature that only the party known as how to produce. So digital signature ಇದು ಒಂದು higher level of authentications. So by attaching the signature to a message, a sender can mark the message as a being authentic. The digital signature can be simple as encrypted versions of a message itself.
ಸೊ ಅಂತಂದರೆ ಡಿಫ್ರೆಂಟ್ ಲೆವೆಲ್ಸ್, ಓಕೆ, ಫಸ್ಟ್ ಲೆವೆಲು, ಸೆಕೆಂಡ್ ಲೆವೆಲು, ಥರ್ಡ್ ಲೆವೆಲು. ಸೊ ಎಲ್ಲ ಲೆವೆಲೂ ಒಂದು ಲೆವೆಲ್ ಸೆಕ್ಯೂರಿಟಿ ಹೈ ಲೆವೆಲ್ ಆಗ್ತಾ ಹೋಗುತ್ತೆ. ಆಲ್ ದ ಸೆಂಡರ್ ಮಸ್ಟ್ ಡೂ ಈಸ್ ಎನ್ಕ್ರಿಪ್ಟ್ ದ ಮೆಸೇಜ್ ಬೀಯಿಂಗ್ ಟ್ರಾನ್ಸ್ಮಿಟೆಡ್ ಯೂಸಿಂಗ್ ಈಸ್ ಆರ್ ಪ್ರೈವೇಟ್ ಕೀಸ್.